ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ನನ್ನ ಫಸ್ಟ್ ವ್ಲಾಗ್ನ ಶುರು ಮಾಡಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ವ್ಲಾಗ್ ಇದು. ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ, ಪರವಾಗಿಲ್ಲ ಮಾತಾಡ್ತೀನಿ. ಹಾಗೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು 1 o'clock ಆಗಿದೆ. ಇವತ್ತು ಸಂಕಷ್ಟ ಚತುರ್ಥಿ, ಅಂಗಾರಕ. ಇವತ್ತಿನ ದಿನ ಶುರು ಮಾಡಬೇಕು ಅಂತ ಹೇಳಿ ನನ್ನ ಬ್ಲಾಗ್ನ ಶುರು ಮಾಡಿದ್ದೀನಿ. ಓಕೆನಾ. ಇವತ್ತು ನಾನು ಸ್ಟಿಚ್ ಮಾಡ್ತಕ್ಕಂತಹ ಬ್ಲೌಸ್ಗಳನ್ನ ತೋರಿಸ್ತಾ ಇದ್ದೀನಿ. ನಾನು ಪ್ರೊಫೆಷ್ನಲ್ ಆಗಿ ಟೈಲರ್ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಬ್ಯಾಕ್ ಸೈಡ್ನಲ್ಲಿ ಕಾಣಿಸ್ತಿದ್ದೆಲ್ಲ ಇದು ನನ್ನ ಶಾಪು. ಸೊ ಶಾಪ್ನು ಕೂಡ ರನ್ ಮಾಡ್ತೀನಿ, ಹಾಗೆ ಸ್ಟಿಚಿಂಗ್ನು ಮಾಡ್ತೀನಿ, ಪಿಕೋ ಫಾಲ್ಸ್ ಎಲ್ಲ ಮಾಡ್ತೀನಿ. ಮುಂಬರುವ ವಿಡಿಯೋಗಳಲ್ಲಿ ನಾನು ಮಾಡ್ತಕ್ಕಂತಹ ವೀಡಿಯೋಸ್ನಲ್ಲಿ ನಾನು ಕೆಲಸ ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇವಾಗ ಬಂದುಬಿಟ್ಟು ಫಸ್ಟಿಗೆ ನಾನು ಸ್ಟಿಚ್ ಮಾಡ್ತಕ್ಕಂಥ ಬ್ಲೌಸ್ಗಳನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಜಾಸ್ತಿ ಏನೂ ಇಲ್ಲ, ಬಟ್ ಒಂದು ವರ್ಕ್ ಬ್ಲೌಸಸ್ ಇದೆ. ಇದು ನಾನು 2 ಡೇಸ್ನಲ್ಲಿ ಸ್ಟಿಚ್ ಮಾಡಿರ್ತಕ್ಕಂಥದ್ದು. ನಿನ್ನೆ ಸ್ಟಿಚ್ ಮಾಡಿರ್ತಕ್ಕಂಥದ್ದು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮಾಮೂಲು ನೆಕ್ ಇದೆ, ಇವು ನೆಕ್ಕಿಗೆ, ಬಟ್ ಬಟರ್ಫ್ಲೈ ಡಿಸೈನ್ ಇದೆ. ಬಟ್ ಅವರು ಹಾಫ್ ಸ್ಲೀವ್ಸ್ ಹೇಳಿದರು, ಸೊ ಹಾಗಾಗಿ ಹಾಫ್ ಸ್ಲೀವ್ಸನ್ನ ಸ್ಟಿಚ್ ಮಾಡಿದ್ದೀನಿ. ಹಾಗೆಯೇ ಇದು ಅವ್ರದ್ದು ಡಾಟರ್ದು, ಅವ್ರ ಮಗಳದ್ದು, ಅವ್ರದ್ದು ಫುಲ್ ಸ್ಲೀವ್ಸ್ ಬೇಕಂತ ಹೇಳಿದರು. ಸೊ ನೋಡಿ 3 ಬಟರ್ಫ್ಲೈ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. 3 ಬಟರ್ಫ್ಲೈ ಮೋಟಿವ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಪ್ಲೇನ್ ಸೀರೆಗೆ ಈ ಥರ ವರ್ಕ್ ಬಂದಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದನ್ನು ನಾನು ಏನು ಮಾಡಿದ್ದೀನಿ, ಇಲ್ಲಿ ಪೈಪಿಂಗ್ ಕಾಣಿಸ್ತಿದೆಯಲ್ಲ, ಪೈಪಿಂಗ್ ಈ ಥರ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಪೈಪಿಂಗ್, ಯಾಕಂದರೆ ಇದು ಒಂಥರ ಗೋಲ್ಡ್ ಕಲರ್ ಇದೆ. ಸೊ ಹಾಗಾಗಿ ನಾನು ಇದನ್ನು ಕೂಡ ವಿತ್ ಲೈಟ್ ಗೋಲ್ಡ್ ಕಲರ್ದು ಪೈಪಿಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಬ್ಲೌಸು. ಸಿಂಪಲ್ಲಾಗಿ ಲುಕ್ ಅನ್ನೋದು ಚೆನ್ನಾಗಿದೆ. ಹಾಗೆ ಹ್ಯಾಂಗಿಂಗ್ ಸ್ಟೋರಿ ಬಂದುಬಿಟ್ಟು 5 ಸ್ಟೆಪ್ ಕೊಟ್ಟಿದ್ದೀನಿ ನೋಡಿ, 5 ಸ್ಟೆಪ್ಸ್ ಕೊಟ್ಟಿದ್ದೀನಿ. ಇದೊಂದು ವರ್ಕ್ ಆಯಿತು. ಹಾಗೆಯೇ ಈ ಒಂದು ಲೈಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಲೈಟ್ ಕಲರ್ ಇದೆ ಬ್ಲೌಸು. ಸೀರೆ ಕೂಡ ಸೇಮ್ ಸೆಲ್ಫ್ ಕಲರೇ ಇದೆ. ಒಂದು ಮಿರರ್ ಸ್ಟೋನ್ಸ್ದಷ್ಟೇ ಬಂದಿತ್ತು. ಈ ಥರ ಅವರು ಕೂಡ ಹಾಫ್ ಸ್ಲೀವ್ಸ್ ಹೇಳಿದರು, ಹಾಗಾಗಿ ಹಾಫ್ ಸ್ಲೀವ್ಸ್ ಸ್ಟಿಚ್ ಮಾಡಿದ್ದೀನಿ. ಏನಿಲ್ಲ, ವಿತ್ ಸೆಲ್ಫ್ ಕಲರ್ದೇ ಪೈಪಿಂಗ್ ಕೊಟ್ಟಿದ್ದೀನಿ. ಎಕ್ಸ್ಟ್ರಾ ಕಲರ್ ಸಿಲ್ವರ್ ಕಲರ್ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಬಟ್ ಅವರಿಗೆ ಅದು ಮತ್ತೆ ಇಷ್ಟ ಆಗುತ್ತೆ ಇಲ್ಲ ಅಂತ ಹೇಳ್ಕೊಂಡು ಸೆಲ್ಫ್ ಕಲರೇ ಪೈಪಿಂಗನ್ನ ಕೊಟ್ಟಿದ್ದೀನಿ. ಹಾಗೆಯೇ ಇದನ್ನು ಕೂಡ ನನ್ನ ಬಲ್ಲೇ ವರ್ಕ್ ಮಾಡಿಸ್ಕೊಂಡಿದ್ದು. ಸೆಲ್ಫ್ ಕಲರ್ ಇದೆ ಸೀರೆ, ಬಟ್ ನಾನು ಇದಕ್ಕೆ ಕಾಂಟ್ರಾಸ್ಟಾಗಿ ಈ ಕಲರ್ಸ್ನ ಆ್ಯಡ್ ಆನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸೆಲ್ಫ್ ಕಲರ್ ಇದೆ, ನೋಡ್ಬೋದು ಬ್ಲೌಸು ನೋಡಿ ಈ ಥರ ಕಾಣಿಸ್ತಾ ಇದೆ. ಹಾಫ್ ಸ್ಲೀವ್ಸ್ಗೆ ವರ್ಕ್ ಮಾಡಿ ಅಂತ ಹೇಳಿದರು, ಬಟ್ ಮೋಟಿವ್ ಏನು ಕೊಟ್ಟಿಲ್ಲ, ಭಾಳ ಸ್ಲೀವ್ಸ್ ಕಡಿಮೆ ಇತ್ತು. ಇದು ಒಂದು ಮೋಟಿವ್ ಬಂದರೆ ಇಲ್ಲಿ ಮಿಡ್ಲ್ ಕಾಣಿಸ್ತೈತೆ ಅಂತ ಹೇಳಿಬಿಟ್ಟು ಬರೀ ಬಾರ್ಡ್ರ್ ಅಷ್ಟೇ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡ್ಗೆ ಹೀಗಿದೆ, ವಿತ್ ಡೋರಿ ಏನು ಬೇಡ ಅಂದಿದ್ರು, ಡೋರಿನ ಅವಾಯ್ಡ್ ಮಾಡಿ ಕೊಟ್ಟಿದ್ದೀನಿ. ಫ್ರಂಟಿಗೆ ನೋಡಿ, ಫ್ರಂಟಿಗೆ ಈ ಥರ ಪಿಂಕ್ ವೈಟ್ ಗ್ರೀನ್ ಕಾಂಬಿನೇಷನ್ಸ್. ಹಾಗೆ ರಾಮ ಕಲರ್ದು ಇಲ್ಲಿಗೆ ಸ್ಯಾಟಿನ್ ಸ್ಟಿಚ್ಚನ್ನು ಕೊಟ್ಟು ಸ್ಟಿಚ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಸೊ ನಿಮಗೆ ಈ ಬ್ಲೌಸ್ಗಳಲ್ಲಿ ಯಾವುದು ಇಷ್ಟ ಆಗ್ತದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿ ಈ ಥರ ನೀಟಾಗಿ ಕಾಣಿಸ್ತಿದೆ ಅಲ್ವಾ. ನಿಮಗೆ ಇಷ್ಟ ಆಗ್ತಂಥ ಬ್ಲೌಸ್ಗಳನ್ನು ಹೇಳಿ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಬ್ಲೌಸು. ಬಾಹುಬಲಿ ತೋಳಿದೆ ನೋಡ್ಬೋದು, ಬಾಹುಬಲಿ ತೋಳು. ಇದಕ್ಕೆ ಹ್ಯಾಂಡ್ಸಿಗೆ ಬಾಹುಬಲಿ ತೋಳು. ಇಲ್ಲಿಗೆ ಇಷ್ಟು ಸ್ಟಿಚ್ ಮಾಡ್ತಾಯಿದ್ದೆ ನಾನು, ಬಟ್ ಅವರು ಒಂದು ಎಕ್ಸ್ಟ್ರಾ ಕೇಳಿದರು. ಈ ಸೈಡು ಕೂಡ ನಮಗೆ ನೆಲಿಗೆ ಬೇಕು ಅಂತ ಹೇಳಿದರು. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಕ್ರೀಮು, ಬ್ಲೂ ಆ್ಯಂಡ್ ಕ್ರೀಮ್ ಈ ಕಲರ್ ಸಾರಿ, ಈ ಕಲರ್ದು ಸಾರಿ ಇದೆ. ಸೊ ಹಾಗಾಗಿ ಸಾರಿ ಕಲರ್ನ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ. ಈ ಫ್ರಂಟ್ 2 ಸ್ಲೀವ್ಸ್ ಕೂಡ ಹೀಗಿದೆ. ಹಾಗೆ ಬ್ಯಾಕ್ ಕಾಣಿಸ್ತಾ ಇದೆ ಅಲ್ವಾ, ಬ್ಯಾಕ್ ನೋಡಿ, ಬ್ಯಾಕಿಗೆ ಈ ಥರ ಇದೆ. ಬಟ್ ಇಲ್ಲೆಲ್ಲ ಮಣಿಗಳನ್ನು ಹಾಕಬೇಕು. ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಮತ್ತೆ ಪೋಸ್ಟ್ ಮಾಡ್ತೀನಿ ಈ ಡಿಸೈನ್ಸ್ ಹೇಗೆ ಬಂದಿದೆ ಅಂಥೇಳಿ. ಏನಿಲ್ಲ, ಜಸ್ಟ್ ಇದೊಂದು ಲೀವು, ಇದೊಂದು ನಿಲಿಗೆನ ಈ ಥರ ಬೆಂಡ್ ಮಾಡಿ ಇಲ್ಲೊಂದು ಮಿಡ್ಲಿಗೆ ಒಂದು ಮಣಿಯನ್ನು ಹಾಕಬೇಕು. ಫುಲ್ ಓವರಾಲ್ ಹೀಗೆ ಹಾಕ್ಕೊತ ಹೋಗಬೇಕು. ಸೊ ಇದನ್ನು ಮಾಡೋದಿದೆ. ಇನ್ನೊಂದು ಸ್ಟಿಚ್ ಮಾಡ್ತಾಯಿದ್ದೇನೆ ಬ್ಲೌಸು, ಅದು ಕೂಡ ಇದೇ ಡಿಸೈನ್ ಇದೆ.
ಒಂದು 3 ಬ್ಲೌಸಸ್. ಇದನ್ನೇ ಸ್ವಲ್ಪ ವೇರಿಯೇಷನ್ಸ್. ಸ್ಲೀವ್ಸ್ ಬೇರೆ ಇದೆ. ಇದು ಒಂದೇ ಸ್ಲೀವ್ಸ್ ಈ ಥರ ಇರೋದು ನೋಡಿ. ಇದೊಂದೇ ಸ್ಲೀವ್ಸ್, ಬಾಹುಬಲಿ ತೋಳು ಆ್ಯಂಡ್ ಬ್ಯಾಕ್ ಸೈಡ್ ಫ್ರಂಟ್ ಹೀಗಿದೆ, ಫ್ರಂಟ್ ಹೀಗಿದೆ, ಬ್ಯಾಕ್ ಸೈಡ್ ಹೀಗಿದೆ ನೋಡಿ. ಇಲ್ಲೆಲ್ಲ ಮಣಿಗಳನ್ನು ಕೊಟ್ಕೊಳ್ತಾ ಹೋಗಬೇಕು. ಓಕೆನಾ. ಇದೊಂದು ಆಯಿತು ಬ್ಲೌಸು. ನೆಕ್ಸ್ಟ್ ಬ್ಲೌಸು ನೆಕ್ಸ್ಟ್ ನೋಡ್ಬೋದು ಈ ಥರ ಆರ್ಗಮಿ ಸ್ಲೀವ್ಸ್ ಅಂತಲೇ ಹೇಳ್ತೀವಲ್ವ, ಆರ್ಗಮಿ ಸ್ಲೀವ್ಸ್ನ ಸ್ಟಿಚ್ ಮಾಡಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ನೋಡಿ ಈ ಥರ ಬಂದಿದೆ. ಸ್ಲೀವ್ ಡಿಸೈನ್ ಈ ಥರ ಇದೆ. ಬ್ಲೂ ಕಲರ್ದು ಸಾರಿ ಇದೆ, ಹಾಗಾಗಿ ಈ ಥರ ಡಿಸೈನ್ ಹೇಳಿದರು. ಇದನ್ನೇ ಸ್ಟಿಚ್ ಮಾಡಿದೆ. ನಾನು ಇರತಕ್ಕಂಥದ್ದು ಹಳ್ಳಿ ಊರು, ವಿಲೇಜ್ ಇದೆ, ರಾಯಚೂರು ಪಕ್ಕ ನಮ್ಮದು ಊರು. ಸೊ ಯಾವುದು ಊರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈ ಥರ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇದೇ ಪ್ಯಾಟರ್ನ್ ಬ್ಲೌಸನ್ನ ಸ್ವಲ್ಪ ಎಲ್ಲರದ್ದು ಸೇಮ್ ಇದೆ. ಇದೇನೇ ಲೈಕ್ ಮಾಡಿದ್ರು ಅವರು. ನನ್ನ ಫೋಟೋ ಗ್ಯಾಲರಿಯಲ್ಲಿ ಒಂದು 4-5 ಇಟ್ಟಿದ್ದೆ ಅಷ್ಟೇ, ಯಾವುದೂ ಸ್ಕ್ರೀನ್ಶಾಟ್ ಮಾಡಿರಲಿಲ್ಲ. ಸೊ ರೀಸೆಂಟಾಗಿ ಹೊಲಿರ್ತಕ್ಕಂಥದ್ದನ್ನು ತೋರಿಸಿದ್ದೆ. ನೆಕ್ಸ್ಟ್ ಇದು ಕೂಡ ಆ್ಯಸ್ ಇಟ್ ಈಸ್ ಸೇಮ್, ನಾನು ಮೊದಲೇ ಹೇಳಿದ್ನಲ್ವ, 2 ತೊಗೊಂಡು ಒಂದು ಮಣಿಯನ್ನು ಹಾಕಬೇಕು. ಇದು ಕೂಡ ಫುಲ್ ಡಿಸೈನ್ ಆಗಿ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಹ್ಯಾಂಗಿಂಗ್ಸ್ ನೋಡ್ಬೋದು, 3 ಸ್ಟೆಪ್ಸ್ನ ಕೊಟ್ಟಿದ್ದೀನಿ. ಈ ಥರ ಒಂದು ಮತ್ತು ಇವಾಗ ಸ್ಟಿಚ್ ಮಾಡತಕ್ಕಂಥ ಬ್ಲೌಸ್ಗಳು ಕೂಡ ತೋರಿಸ್ತೀನಿ. ಸ್ಲೀವ್ಸ್ ಆಗಿದೆ ಅದಕ್ಕೆ ಕಂಪ್ಲೀಟಾಗಿ. ಸ್ಲೀವ್ಸ್ ನೋಡಿ ಈ ಥರ ಈ ಕಲರ್ದು ಸಾರಿ ಇದೆ, ಈ ಕಲರ್ದು ಇದೆ ನೋಡ್ಬೋದು. ಸೆಲ್ಫ್ ಕಲರ್ ಚೆನ್ನಾಗಿ ಗ್ರೀನ್ಗೆ ಈ ಕಲರ್ ಒಂದು ಬಂದಿದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಬ್ಯಾಕ್ ಪಾರ್ಟ್ ಕೂಡ ಸ್ಟಿಚ್ ಮಾಡಿದ್ದೆ. 2 ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ ಸದ್ಯಕ್ಕೆ. ನೆಕ್ಸ್ಟ್ ಮತ್ತು ನಾಳಿನ ವಿಡಿಯೋದಲ್ಲಿ ಈ ಬ್ಲೌಸ್ ಸ್ಟಿಚ್ ಆಗಿದೆಯಲ್ಲ, ಇದಕ್ಕೆ ಹಾಗೆ ಮಣಿಗಳನ್ನೆಲ್ಲ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ. ಇದು ನಿನ್ನೆ ನಾನು ಸ್ಟಿಚ್ ಮಾಡಿರ್ತಕ್ಕಂತಹ ಬ್ಲೌಸ್ಗಳಿದು. ಮೊನ್ನೆ 2 ಡೇಸ್ ಆಯಿತು ಸ್ಟಿಚ್ ಮಾಡೋಕ್ಕೆ. 2 ಡೇಸ್ದು ವರ್ಕ್ ಬ್ಲೌಸ್ನ ಸ್ಟಿಚಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.